ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ವಾಂಗಿಬಾತ್. ನನ್ನ ಸ್ಟೈಲಲ್ಲಿ ವಾಂಗಿಬಾತ್ ಮಾಡಲಿಕ್ಕೆ ಫಸ್ಟ್ ಪೌಡರ್ ಬೇಕಲ್ವಾ. ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಅದೇನು ಕಷ್ಟ ಇಲ್ಲ, ತುಂಬಾ ಈಸಿ. ಹೊರ್ಗಡೆಯಿಂದ ಪೌಡರ್ ತಂದು ಮಾಡೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ ನಮಗೆ ನಾವೇ ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಆಮೇಲೆ ವಾಂಗಿಬಾತ್ ಮಾಡೋಣ. ವಾಂಗಿಬಾತ್ನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು 2 ಥರ ಮಾಡ್ತೀನಿ. ಒಂದು ದಮ್ ವಾಂಗಿಬಾತ್ ಮಾಡ್ತೀನಿ, ಇನ್ನೊಂದು ಗೊಜ್ಜು ಮಾಡಿಬಿಟ್ಟು ಅನ್ನಕ್ಕೆ ಕಲಿಸ್ತೀನಿ. ಎರಡೂ ಕಂಪೇರ್ ಮಾಡಿದ್ರೆ ನನಗೆ ಗೊಜ್ಜು ಥರ ಮಾಡಿರೋ ವಾಂಗಿಬಾತೆ ತುಂಬ ಟೇಸ್ಟಿ ಅನಿಸುತ್ತೆ. ಅದಕ್ಕೋಸ್ಕರ ನಾನಿವತ್ತು ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ, ಬನ್ನಿ. ವಾಂಗಿಬಾತ್ ಪೌಡರ್ಗೆ ಇಷ್ಟು ಮಸಾಲೆ ಇದ್ದರೆ ಸಾಕಾಗುತ್ತೆ. 6 ಸ್ಪೂನ್ ಕೊತ್ತಂಬರಿ ಬೀಜ, 3 ಸ್ಪೂನ್ ಉದ್ದಿನಬೇಳೆ, 3 ಸ್ಪೂನ್ ಕಡಲೆಬೇಳೆ, 1/4 ಸ್ಪೂನ್ ಗಸಗಸೆ, ಗುಂಟೂರು ಮೆಣಸಿನ್ಕಾಯಿ 10, ಬ್ಯಾಡಗಿ ಮೆಣಸಿನ್ಕಾಯಿ 20 ಕಲರ್ಗೆ, ಹಾಗೆ ಒಂದು 10 ಲವಂಗ ತೊಗೊಂಡಿದ್ದೀನಿ, ಮತ್ತು 1 ಇಂಚಸ್ದು 5 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಮಸಾಲೆನೂ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಇಂಡಿವಿಜುವಲಾಗೆ ಫ್ರೈ ಮಾಡ್ಕೋತೀನಿ, ಕೆಲವೊಂದೊಂದು ಸೀದೋಗಿಬಿಡುತ್ತೆ ಅಂತ. ಮಸಾಲೆ ಎಲ್ಲ ಈ ಹದಕ್ಕೆ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಫ್ರೈ ಮಾಡ್ಕೊಂಡಿರೋ ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಮಸಾಲೆನೆಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೊಂಡಾಯಿತು. ವಾಂಗಿಬಾತ್ ಪೌಡರ್ ರೆಡಿ ಆಯಿತು. ನೆಕ್ಸ್ಟ್ ವಾಂಗಿಬಾತ್ ಮಾಡೋಣ. ವಾಂಗಿಬಾತ್ ಪೌಡರ್ ರೆಡಿ ಇದೆ. ಇವಾಗ ಮಸಾಲೆಗೆ ಕರಿಬೇವು, ಸಾಸಿವೆ, 2 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡದು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಫ್ರೋಝನ್ದು ಬಟಾಣಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬದನೆಕಾಯಿನ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಾಲ್ಟ್ ವಾಟರಲ್ಲಿ ನೆನೆಸ್ಕೊಂಡಿದ್ದೀನಿ. ಸಾಲ್ಟ್ ವಾಟರ್ ಹಾಕಲಿಲ್ಲ ಅಂತ ಅಂದರೆ ಬದನೆಕಾಯಿ ಎಲ್ಲ ಕಪ್ಪಾಗಿಬಿಡುತ್ತೆ. ಸಾಲ್ಟ್ ವಾಟರಲ್ಲಿ ನೆನೆಸಿದ್ರೆ ಅದ್ರ ಕಲರೆಲ್ಲ ಹಾಗೇ ಇರುತ್ತೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ಳೋಣ. ಕರಿಬೇವು ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಿದ್ದೀನಿ. ಆನಿಯನ್ ಎಲ್ಲ ಫ್ರೈ ಆಗಿದೆ. ಆನಿಯನ್ ಇಷ್ಟು ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕೋತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕ್ಕೊಳ್ಳೋಣ. ಇವಾಗ ಬಟಾಣಿ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್, ಬಟಾಣಿ ಮತ್ತು ಬದನೆಕಾಯಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಳ್ಳೋಣ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಇವಾಗ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ. ಇವಾಗ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ಳೋಣ. ತೆಗೆದಿಟ್ಕೊಂಡಿರೋ ಹುಣಸೆ ರಸನ ಹಾಕೋಣ. ವಾಂಗಿಬಾತ್ ಪೌಡರು ಮತ್ತು ಹುಣಸೆ ರಸನ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈ ಆಡಿಸ್ತಾ ಇರೋಣ. ಆಮೇಲೆ ಸಿಮ್ಮಲ್ಲಿ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ಇವಾಗ ನೋಡಿ ವಾಂಗಿಬಾತ್ ಗೊಜ್ಜು ಹೇಗಾಗಿದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಕಲರ್ಫುಲ್ಲಾಗಿದೆ. ಮತ್ತು ಲಾಸ್ಟಲ್ಲಿ ಇವಾಗೆಲ್ಲ ಫ್ರೈ ಆಗಿದೆ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ಕೊಬ್ಬರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಫೈನಲಿ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಹಲೋ, ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ವಾಂಗಿಬಾತ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೀವು ಇಲ್ಲೇ ನೋಡ್ಬೋದು, ಕಲರ್ಫುಲ್ಲಾಗಿ ಬಂದಿದೆ ವಾಂಗಿಬಾತ್. ಟೇಸ್ಟ್ ಕೂಡ ಯಮ್ಮಿ ಆಗಿರುತ್ತೆ. ಯಾಕಂದರೆ ನಾನು ಯಾವಾಗಲೂ ಇದೇ ಪ್ರೊಸೀಜರ್ನ ಫಾಲೋ ಮಾಡೋದು. ಪ್ರತಿ ಸಲ ಮಾಡಿದಾಗಲೂ ಸೇಮ್ ಟೇಸ್ಟ್ ಬರುತ್ತೆ, ಯಾವತ್ತೂ ಕೆಟ್ಟೋಗೋದಿಲ್ಲ. ನಾನು ಯಾವ್ಯಾವ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ ಕ್ವಾಂಟಿಟಿನ ಫಾಲೋ ಮಾಡ್ಕೊಂಡು ಮಾಡಿ
ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೂಪರಾಗಿದೆ. ನೀವು ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ, ತುಂಬಾ ಚೆನ್ನಾಗಾಗುತ್ತೆ. ನಾನಿವತ್ತು ಪೌಡರ್ ಮಾಡ್ಕೊಂಡಿದ್ನಲ್ಲ, ಅದು ಆಲ್ಮೋಸ್ಟ್ 8 to 10 ಮೆಂಬರ್ಸ್ಗಾಗುತ್ತೆ. ನಮ್ಮ ಮನೆಯಲ್ಲಿರೋದೇ 4 ಮೆಂಬರ್ಸ್ ನಾವು. ಅದಕ್ಕೋಸ್ಕರ ನಾನು ಅರ್ಧ ಪೌಡರ್ನ ಎತ್ತಿಟ್ಟು ಅರ್ಧ ಪೌಡರ್ನ ಯೂಸ್ ಮಾಡಿಕೊಂಡು ವಾಂಗಿಬಾತ್ ಮಾಡಿದ್ದೀನಿ. 2 ಸಲ ವಾಂಗಿಬಾತ್ ಮಾಡೋಷ್ಟು ಪೌಡರ್ನ ಅಟ್ ಎ ಟೈಮ್ ಮಾಡ್ಕೋತೀನಿ. ಇನ್ನೊಂದು ದಿನ ವಾಂಗಿಬಾತ್ನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ವಾಂಗಿಬಾತ್ ಗಮ್ ಅಂತ ಇದೆ, ಹೊಟ್ಟೆ ಕೂಡ ತುಂಬಾ ಹಸಿತಾ ಇದೆ. ಸೊ ನಾನಿವಾಗ ಹೊಟ್ಟೆ ತುಂಬಿಸ್ಕೋಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಬಾಯ್.